ಇಲ್ಲಿ ಸ್ಥಳೀಯವಾಗಿ ಶಾಸಕನಾಗಿರ್ತಕ್ಕಂಥ ಯಾವುದೋ ಆಂಬುಲೆನ್ಸಲ್ಲಿ ನೋಡಿದೆ ನಾನು, ಯಾರೋ ಡಾಕ್ಟ್ರುಗಳದ್ದು ಫೋಟೋ ಇರ್ತೈತೆ ಅಂತ ನೋಡಿದರೆ ಅಲ್ಲಿ ಮಗು ನಿಡ್ಕೊಂಡಿರೋದು ಆತನೇ, ಅಜ್ಜಿ ನಿಡ್ಕೊಂಡಿರೋದು ಆತನೇ, ಆಂಟಿ ನಿಡ್ಕೊಂಡಿರೋದು ಆತನೇ, ತಾತನ ನಿಡ್ಕೊಂಡಿರೋದು ಆತನೇ. ಏನು ಇಂಜೆಕ್ಷನ್ ಕೊಡ್ತಾ ಇದ್ವಿ. ಇಲ್ಲಿಬ್ಬರು ಡಾಕ್ಟ್ರುಗಳ ಮಧ್ಯೆ ಮೂರನೇ ಡಾಕ್ಟ್ರು ಎಲ್ಲಿಂದ ಬಂದ ಅಂತ ಬಿಟ್ಟು ನಾನು ಹುಡುಕ್ತಾ ಇದ್ದೆ. ಈಗ ನೀವು ಜನಸೇವೆಗೆ ಮೀಸಲಿರುವಂಥ ಆಂಬುಲೆನ್ಸ್ ಬಗ್ಗೆ ಕೋಲಾರದ ಮಾಜಿ ಸಂಸದ ಮುನಿಸ್ವಾಮಿ ಅವರು ವ್ಯಂಗ್ಯ ಆಡಿರುವಂಥದ್ದು. ನಾನೇನು ಇದು ಸಂದರ್ಭ ಅಲ್ಲ, ಯಾವುದಾದ್ರು ಎಲೆಕ್ಷನ್ ಅಖಾಡದಲ್ಲಿ ಕೌಂಟ್ರ್ ಮಾಡ್ತೀನಿ. ಇದು ಅಭಿವೃದ್ಧಿ ಬಗ್ಗೆ ಮಾತ್ರ ಮಾತಾಡ್ತಿದ್ದೀನಿ. ಅವರು ಮಾತಾಡಲಿ ಅಂದರೆ ಅಮ್ಮ ಆ್ಯಂಬುಲೆನ್ಸಿಂದ ಅವ್ರಿಗೆ ಭಯ ಬಂದಿದೆ. ಈಗಾಗಲೇ 2000 ಜನ ಅಮ್ಮ ಆ್ಯಂಬುಲೆನ್ಸ್ನ ಹೊಗಳ್ತಾ ಇದ್ದಾರೆ. ಅವ್ರು ಮಾತಾಡಲಿ, ಬೇರೆ ವೇದಿಕೆಯಲ್ಲಿ ಮುಟ್ಟು ನೋಡ್ಕೋಬೇಕು, ಹಂಗೆ ಮಾತಾಡ್ತೀನಿ. ಈಗ ಅದ್ರ ಮೇಲೆ ಫೋಟೋ ಇರುವಂಥದ್ದು ಕೂಡ ವ್ಯಂಗ್ಯ ಮಾಡಿದ್ದಾರೆ. ನೋಡಪ್ಪ, ನನ್ನ ಆ್ಯಂಬುಲೆನ್ಸು, ನನ್ನ ಫೋಟೋ ಹಾಕ್ಕೊತೀನಿ, ತಪ್ಪೇನಿದೆ? ಅವರು ಒಂದು 20 ಆ್ಯಂಬುಲೆನ್ಸ್ ಬಿಟ್ಟು ಫೋಟೋ ಹಾಕ್ಕೊಳಕ್ಕೆ ಹೇಳಿ, ಇಲ್ಲ ಫೋಟೋ ನಾನೇ ಪ್ರಿಂಟ್ ಹಾಕ್ಕೊಡ್ತೀನಿ, ಅವರು ಒಂದು 20 ಆ್ಯಂಬುಲೆನ್ಸ್ ಬಿಡೋಕ್ಕೆ ಹೇಳಿ ಅಲ್ವ. ನಾನು 10 ಆ್ಯಂಬುಲೆನ್ಸ್ ಬಿಟ್ಟಿದ್ದೀನಲ್ಲ, 12 ಲಕ್ಷ ಖರ್ಚು ಮಾಡ್ತೀನಲ್ಲ, ಬಿಡ್ಬೋದಲ್ವ? ಹೋಗ್ಲಿ, ನಾನು ದಾನ ಧರ್ಮ ಮಾಡ್ತಿದ್ದೀನಿ, ಅದನ್ನು ಕಾಪಿ ಮಾಡೋಕ್ಕಾಗಬೇಕಲ್ಲ ರೀ. ಧೈರ್ಯ ಬೇಕಾಗಿರೋದು ದುಡ್ಡು ಸಂಪಾದನೆ ಮಾಡೋಕ್ಕಲ್ಲ, ಖರ್ಚು ಮಾಡೋಕ್ಕೆ. ನನಗೆ ಖರ್ಚು ಮಾಡೋ ದಮ್ಮಿದೆ. ಅವ್ರ ಹತ್ರ ದುಡ್ಡಿರ್ಬೋದು, ಖರ್ಚು ಮಾಡಲ್ಲ. ನಾನು ಅಪ್ಸೇಷನ ಖರ್ಚಾಸ್ತಾ ಇದನ್ನೇನು ಅದು వాళ్ళు ಏಮನ ಟಾರ್ಗೆಟ್ ಮಾಡಿ ಮಾತಾಡ್ತಾರೆ. ನನಗೂ ಅದೇ ಬೇಕು. ನನ್ನನ್ನು ಸ್ಟೇಟ್ ಲೀಡರ್ ಮಾಡಬೇಕು ಅಂತ BJP ಅವರು ಪ್ರಯತ್ನ ಪಡ್ತಿದ್ರೆ ನಾನು ಯಾಕೆ ಬೇಡ ಅನ್ಲಿ? ಶೇಂಡ್ರಪ್ಪ, ಬಿರಿನ್ ಶೇಂಡ.